ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 10 ಗಂಟೆ 3 ನಿಮಿಷ ಆಗಿದೆ. ನಿನ್ನೆ ಬಂದಿಲ್ಲ ನಾನು. ನಿನ್ನೆ ಹಬ್ಬ ಇತ್ತು, ಈದ್ ಮಿಲಾದ್ ನಬಿ, ಅದಕ್ಕೋಸ್ಕರ ಬಂದಿಲ್ಲ. ಇವತ್ತು ನೋಡೋಣ ಹೆಂಗಿರುತ್ತೆ ಅನ್ನೋದು. ಗುರುವಾರ ಇವತ್ತು. ಆನ್ಲೈನ್ಗೆ ಬಂದಿದ್ದೀವಿ. ಡೈರೆಕ್ಟ್ ಡೆಲಿವರಿ ಆನ್ ಮಾಡೋಣ. ಅಪ್ಡೇಟ್ ಕೇಳ್ತಾ ಇದೆ, ಅಪ್ಡೇಟ್ ಮಾಡೋಣ. ನೋಡೋಣ ಯಾವ್ದ್ರಲ್ಲಿ ಬರುತ್ತೆ ಬಾಡಿಗೆ ಅನ್ನೋದು. ಬಾಡಿಗೆ ಬಂದಿದೆ ಬೆಳಗ್ಗೆನೆ 834 ರೂಪಾಯಿದು. ಪಿಕಪ್ ನೋಡೋಣ, ಇಲ್ಲೇ ಇದೆ. ಇದೇ ಲೋಡಿಂಗ್ ಪಾಯಿಂಟು ನೋಡಿ. ಲೋಡಿಂಗ್ ಬಂದಿದ್ದೀನಿ ಈ ಕೇಬಲ್ ಸಂಗಡಿನಿಂದ. ಇದೆಲ್ಲ ಚಾಮರಾಜಪೇಟೆದು. 800 ರೂಪಾಯಿ ಬಾಡಿಗೆ. ನೋಡೋಣ ಎಷ್ಟು ಕಿಲೋಮೀಟ್ರ್ ಕೊಟ್ಟಿರ್ತಾನೆ ಅದು. ಅದು ಕಣ್ಣೂರು ಯಾವುದೋ ಇದೆ, ಕನ್ನಣ್ಣೂರು ಯಾವುದೋ ಇದೆಯಾ, ನೋಡೋಣ ಎಲ್ಲಿ ಬರುತ್ತೆ ಅನ್ನೋದು. ಇದು ಚಲೋ ಭಯ ಅದಲ್ಲ. ಇದು ಹೆಬ್ಬಾಳ್ ಕಡೆ ಬರ್ತಾ ಇದೆ, ಜಿಗ್ಜಾಲ ಹೆಬ್ಬಾಳ್ ಕಡೆ. ಅಲ್ಲಿಂದ ರೈಟ್ ತಗೋಬೇಕು. ಹೆಬ್ಬಾಳಿನ ಮುಂದೆ ಹೋಗಿ, ಯಲಹಂಕ ಮುಂದೆ ಹೋಗಿ ರೈಟ್ ತಗೋಬೇಕು. ಕಣ್ಣೂರು ಅಂತ ಅದು. ನೋಡೋಣ ಅಲ್ಲಿ ಯಾವ್ದು ಬರುತ್ತೆ ಬಾಡಿಗೆ. ಪ್ರೇಮ್ ಗೋಲ್ಡಲ್ಲೇ ಇದ್ದೀನಿ. ಚಿಕ್ಕ ಬಾಡಿಗೆನೇ ಬರ್ತಾಯಿದೆ, ದೊಡ್ಡ ಬಾಡಿಗೆ ಬರ್ತಾಯಿಲ್ಲ ಯಾರಿಗೂ. ಚಿಕ್ಕ ಬಾಡಿಗೆ ಆದ್ರೂ ಎತ್ಕೊಳ್ಳಿ. ದೊಡ್ಡ ಬಾಡಿಗೆಗೋಸ್ಕರ ಕಾಯ್ಕೊಂಡು ಇರಬೇಡಿ, ಮತ್ತು ಟೈಮ್ ವೇಸ್ಟ್ ಆಗುತ್ತೆ ನಿಮ್ಮದು. ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಬಾಡಿಗೆನೇ ಹೊಡ್ಕೋಬೇಕು. ಸಿಲ್ವರ್ ಇದ್ದರೆ ದೊಡ್ಡ ಬಾಡಿಗೆ ಬರುತ್ತೆ, ಗೋಲ್ಡ್ ಇದ್ದರೆ ಮಾತ್ರ ಚಿಕ್ಕ ಬಾಡಿಗೆಲೇ ಬರ್ತಾ ಇರೋದು. ನೋಡೋಣ ನೋಡಿ, ಕೇಬಲ್ ಹಾಕ್ತಾಯಿದ್ದಾರೆ. ಈ ಕೇಬಲ್ಗಳು ನೋಡೋಣ ಎಷ್ಟಿದೆ ಅಂತ. ಇಷ್ಟೇ ಲೋಡಿಂಗು. ಈ ಕೇಬಲ್ ಎಲ್ಲ ತಗೊಂಡೋಗ್ಬೇಕು. 5 ನಿಮಿಷ ವೆಯ್ಟ್ ಮಾಡಿ ಬಿಲ್ ಕೊಡ್ತೀವಿ ಅಂದರು. ಮಾಡ್ಕೊಂಡಿದ್ದೀನಿ ನೋಡಿ. ಲೋಡಿಂಗ್ ಆಯ್ತು ಕಂಪ್ಲೀಟು. 24 ಕಿಲೋಮೀಟ್ರ್ ತೋರಿಸು ಡ್ರಾಪ್. ನೋಡೋಣ ಎಷ್ಟು ಕಿಲೋಮೀಟ್ರ್ ಏನದು. 21. ಪರವಾಗಿಲ್ಲ. 800 ರೂಪಾಯಿ, 830 ರೂಪಾಯಿ ಪರವಾಗಿಲ್ಲ. ಅದು ಹೆಬ್ಬಾಳ್ ಕಡೆ. ಟೈಮ್ ನೋಡಿ 1 ಗಂಟೆ ತೋರಿಸ್ತದೆ. ಯಾಕೆ? ಫುಲ್ ಟ್ರಾಫಿಕ್ ಇದೆಯಂತೆ ಅಲ್ಲಿ. ಹೋಗ್ಬಿಡೋಣ. ಇಲ್ಲ ರೈಟ್ ತಗೋಬೇಕು. ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಇದು. ರೈಟ್ ತಗೊಂಡು ಶಾರ್ಟ್ಕಟ್ ಹೋಗಬೇಕು, ಇಲ್ಲಾಂದರೆ ಇದಾಗಿಬಿಡುತ್ತೆ. ಹೋಗ್ತಾ ಇದ್ದೀನಿ ಡ್ರಾಪ್ ಹತ್ರ. ಹೆಬ್ಬಾಳ್ ಫ್ಲೈಓವರ್ ಬ್ರಿಡ್ಜ್ ಮೇಲೆ ಇದೆ. ನಾನು ಕೆಳಗಡೆಯಿಂದ ಹೋಗ್ತಾ ಇರೋದು ನೋಡಿ. ಈಗ 9 ಕಿಲೋಮೀಟರ್ ಥರ ಇದೆ. 1.5 ಕಿಲೋಮೀಟರ್ಗೆ ನಾನು ರೈಟ್ ತಗೋಬೇಕು. ಅದಕ್ಕೋಸ್ಕರ ಕೆಳಗಡೆ ಇರ್ತೀನಿ ಹೆಬ್ಬಾಳ್ ಬ್ರಿಡ್ಜಿಂದ. ಇಲ್ಲಿ ಬಂದಿದ್ದೀನಿ ನೋಡಿ. ಬಿಲ್ಲೆಲ್ಲ ಎಂಟ್ರಿ ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ನಾನು ಪಾರ್ಕಿಂಗ್ ಹತ್ರ ನಿಲ್ಲಿಸಿದ್ದೀನಿ ನೋಡಿ. ಈ ಕಾರ್ ಪಕ್ಕದಲ್ಲಿ ನಮ್ಮದು ಈ ಪಾರ್ಕಿಂಗು ನೋಡಿ. ಪಾರ್ಕಿಂಗ್ ನಾನು ನಿಲ್ಲಿಸಿದ್ದೀನಿ. ಎಂಟ್ರಿ ಆದಮೇಲೆ ಹೋಗ್ಬೇಕಂತೆ. ಎಂಟ್ರಿ ಎಲ್ಲಿ ಮಾಡ್ತಾರೆ ಎಲ್ಲ ನಿಂತ್ಕೊಂಡಿದ್ದಾನೆ ನೋಡಿ. ಅಲ್ಲಿ ಮಾಡ್ತಾರೆ ಎಂಟ್ರಿ. ಇವ್ರು ನಮ್ಮ ಗಾಡಿ ನಂಬರು, ನಮ್ಮ ಹೆಸರು ಎಲ್ಲ ತಗೊಂಡೋಗಿದ್ದಾರೆ. ಅಲ್ಲೋಗಿ ಎಂಟ್ರಿ ಆದಮೇಲೆ ಮತ್ತೆ ನಾವು ಹೋಗಬೇಕು ನೋಡಿ. ಇನ್ನು ವೇಟಿಂಗಲ್ಲಿ ಇದೆ. 22 ನಿಮಿಷ ಆಗಿಬಿಟ್ಟಿದೆ. ಹೋಗದೆ ಎಷ್ಟೊತ್ತಾಗುತ್ತೆ ನೋಡೋಣ. ಬಾಡಿಗೆ ಬಂದು 834 ರೂಪಾಯಿ ಬಾಡಿಗೆ. ಅದು ಟೈಮೆಲ್ಲ ವೇಸ್ಟ್ ಆಗ್ತಾಯಿದೆ. ನೋಡೋಣ. ಡೆಲಿವರಿ ಬಾಯ್ ಬಿದ್ದೋಗಿದ್ದಾನೆ. ಕಂಪ್ನಿನಿಂದ ಡಾಕ್ಟರ್ ಬಂದಿದ್ದಾನೆ ನೋಡಿ. ಇವರೆಲ್ಲ ಡೆಲಿವರಿ ಬಾಯ್ಗಳು. ಇವರು ಈ ಕಂಪ್ನಿ ಇರ್ತಲ್ಲ, ಈ ಕಂಪ್ನಿಯಿಂದ ಬಂದಿರೋ ಡಾಕ್ಟರ್ಸ್ಗಳು. ಡೆಲಿವರಿ ಕಡೆಯಿಂದ ಬಂದಿಲ್ಲ ಅಲ್ಲಿ. ನನಗೆ ಹುಷಾರಿಲ್ಲ ಅಂತ ಹೆಂಗೆ ಬಿದ್ದೋಗಿದ್ದಾನೆ. BP ಚೆಕ್ ಮಾಡ್ತಾ ಇದ್ದಾರೆ ನೋಡಿ. BP ಡೌನ್ ಇದೆಯಂತೆ. ಏನು ತಿಂದಿದ್ದೇನೋ ಇಲ್ವಾನು. ನೋಡಿ
ದೊಡ್ಡ ದೊಡ್ಡ ಆಫೀಸರ್ಗಳನ್ನು ಬಂದಿದ್ದಾರೆ ಚೆಕ್ ಮಾಡೋಕ್ಕೆ. ಇವರು ಬಂದಿದ್ದಾರೆ ಮತ್ತು ಇನ್ನೊಬ್ಬರು ಇವರು ಬಂದಿದ್ದಾರೆ. अभी भी वो खाना नहीं खाया पहले ब्रेकफास्ट इसको पहले थोड़ा सुला के सुना दीजिए. ಡೆಲಿವರಿ ಬಾಯ್ ಟಿಫನ್ ಏನು ಮಾಡಲಿಲ್ಲ, ನೀರಿಗಿರು ಏನಿಲ್ವಲ್ಲ, ಅದಕ್ಕೆ ಸುಸ್ತಾಗಿ ಬಿದ್ದೋಗಿದ್ದಾನೆ ನೋಡಿ. ಆ ಥರ ಇರುತ್ತೆ ಡೆಲಿವರಿ ಬಾಯ್ಗಳ ಕಷ್ಟ. ಇನ್ನೂ ದುಡಿಬೇಕು ಅಂತ ಹೋಗ್ತಾ ಇರ್ತೀರಾ, ಸರಿಯಾಗಿ ಊಟನೂ ಮಾಡಲ್ಲ, ನೀರನ್ನು ಕುಡಿಯಲ್ಲ, ಆ ಥರ ಆಗಿಬಿಡುತ್ತೆ. ಇವಾಗ ನೋಡಿ ಬಿ ಪಿ ಎಲ್ಲ ಡೌನ್ ಆಗಿಬಿಟ್ಟು ಬಿದ್ದೋಗಿದ್ದಾನೆ ನೋಡಿ. ಅನ್ಲೋಡ್ ಮಾಡ್ಕೊತಾ ಇದ್ದಾರೆ, ಇಲ್ಲಿ ಬರಬೇಕು ಒಳಗಡೆ. ಪೇಮೆಂಟ್ ನೀವೇ ಮಾಡ್ತೀವಿ ಸರ್? ಫೋನ್ಪೇ ಮಾಡಿಬಿಟ್ಟಿದ್ದಾರೆ 832 ರೂಪಾಯಿ. ಟ್ರಿಪ್ ಮಾಡೋಣ ಎಂಡ್ ಇನ್ನು 5 ಸ್ಟಾರ್ ರೇಟಿಂಗು. ಬೆಳಿಗ್ಗೆ ಫಸ್ಟ್ ಬಾಡಿಗೆ ಇದು 711 ರೂಪಾಯಿ ನಮಗೆ ಬಂದಿದೆ, ಕಮಿಷನ್ ಎಲ್ಲ ಹೋಗಿ 837 ರೂಪಾಯಿ ಇದ್ದರೆ ನಮಗೆ ಬಂದಿರೋದು 711 ರೂಪಾಯಿ. ನೋಡೋಣ ಇಲ್ಲಿ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದು. ಮನೆಯಿಂದ ಟಿಫನ್ ತಗೊಬಂದಿದ್ದೀನಿ, ಟಿಫನು ಇದೆ, ಊಟನೂ ಇದೆ ನಮಗೆ ನೋಡಿ. ಪುಳಿಯೋಗರೆ ಅದು, ಅದೇ ತಿಂತಾಯಿದ್ದೀನಿ. ನೋಡೋಣ ತಿಂದಮೇಲೆ ಯಾವ್ದನ್ನ ಬಾಡಿಗೆ ಬೀಳ್ತಾ ಇಲ್ವ ಅಂತ. 1 ಗಂಟೆ 10 ನಿಮಿಷ ಆಗಿದೆ, ಇನ್ನೂ ಬಾಡಿಗೆ ಬಂದಿಲ್ಲ, ಅದಕ್ಕೋಸ್ಕರ ಊಟ ಮಾಡಿಬಿಡೋಣ ಅಂತ ಮಾಡಿಬಿಡ್ತಾ ಇದ್ದೀನಿ. ಬಾಡಿಗೆ ಬಂದಿದೆ 721 ರೂಪಾಯಿದು. ಇದು ಹೋಗೋದು ಚಿಕ್ಕಪೇಟ್ಗೆ, ಡ್ರಾಪ್ ನೋಡೋಣ. Head south on Thanisandra main road. 2.5 ಕಿಲೋಮೀಟರ್ ಇದೆ. ಇದೇ ಲೋಡಿಂಗು, 3 ಬ್ಯಾಗ್ ಹಾಕಿದ್ದಾರೆ. ಇದೆಲ್ಲ ಚಿಕ್ಕಪೇಟೆ ಹೋಗೋದು. ಲೋಡಿಂಗ್ ಅಂತ ಕಂಪ್ಲೀಟ್ 3 ಮೂಟೆ ಹಾಕಿದ್ದಾರೆ. ಇದು ಹೋಗೋದು ಚಿಕ್ಕಪೇಟ್ಗೆ. 21 ಕಿಲೋಮೀಟರ್ ತೋರಿಸ್ತು, 22 ಇದೆ. Head southwest. ಟ್ರಾಫಿಕಲ್ಲಿ ಬರುತ್ತಾ, ಹೆಂಗೆ ಬರುತ್ತೆ? ಟ್ರಾಫಿಕಲ್ಲೇ ಬರ್ತಾ ಇರೋದು. ಮತ್ತೆ ಹೆಬ್ಬಾಳ್ ಕಡೆಗೆ ಬಂದಿದ್ದೀನಿ. ಹೆಬ್ಬಾಳ್ ಹೊಸ ಬೀಚ್ ಇದು. ಇದು ಲೋಡಿಂಗ್ ಪಾಯಿಂಟು. ಇದು ತೋಕಲ್ ಮಸ್ತಾನ್ ದರ್ಗಾ ಹಿಂದೆಗಡೆ ಬರುತ್ತೆ. ಅಮೌಂಟ್ ಫೋನ್ಪೇ ಆಗಿಬಿಟ್ಟಿದ್ದಾರೆ. ಈ ಸಂಧಿ ಅಲ್ಲಿಂದ ಹೋಗ್ಬೇಕೀಗ. ಲೆಫ್ಟ್ ತಗೊಂಡು ರೈಟ್ ತೊಗೊಂಡು ಲೆಫ್ಟ್ ತಗೋಬೇಕಂದೆ. ಹೋಗೋಣ. ಫೋನ್ಪೇ ಮಾಡಿದ್ದಾರೆ 721. ಟ್ರಿಪ್ ಮಾಡಿ ಎಂಡ್. ಚಾಮರಾಜಪೇಟೆ ಹತ್ರ ಕಾಯ್ಕೊಂಡಿದ್ದೀನಿ. ಬ್ಲೂ ಅಲ್ಲಿ ಮೊದಲು 1200, 1300 ಆ ಥರ ಬಾಳೆಗಳು ಕೊಡ್ತಾಯಿದ್ದೆ. ಈಗ ಗೋಲ್ಡಲ್ಲಿ ಕೊಡ್ತಾ ಇದ್ದಾನೆ ಬರೀ 200, 300, 400, 500 ಆ ಥರ ಕೊಡ್ತಾಯಿದ್ದೆ. ಚಿಕ್ಕ ಬಾಡಿಗೆಗಳೆಲ್ಲ ಗೋಲ್ಡಲ್ಲಿ ಇರೋರಿಗೆ. ಬ್ಲೂ ಅಲ್ಲಿ ಇರ್ತವಲ್ಲ ಅವ್ರಿಗೆ 1200, 1300 ಆ ಥರ ಕೊಡ್ತಾಯಿದ್ದಾನೆ ಚಾಮರಾಜಪೇಟೆಯಲ್ಲಿ ಬಾಡಿಗೆ. ನಮಗಂತೂ ಗೋಲ್ಡ್ ಅಲ್ಲ, ಕಮ್ಮಿ ಬಾಡಿಗೆಲೇ ಕೊಡ್ತಾಯಿದ್ದಾನೆ. 1000 ರೂಪಾಯಿ ಮೇಲೆ ಹೋಗ್ತಾ ಇಲ್ಲ.
ಗೋಲ್ಡ್ ಇರೋವ್ರಿಗೆ ನೋಡಿ. ಬೆಳಗ್ಗೆಯಿಂದ 2 ಬಾಡಿಗೆ ಹೊಡೆದಿದ್ದೀನಿ. ಚಾಮರಾಜಪೇಟೆ ಎಲ್ಲ ಇದು ನೋಡಿ. 1500 ರೂಪಾಯಿ ಬಾಡಿಗೆ ಬೇಕಂದ್ರೆ ಕೊಡ್ತಾ ಇಲ್ಲ, ಕೊಡೋದು ಇಲ್ಲ ಅಷ್ಟೇ ನೋಡಿ. ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ಬಾಡಿಗೆಗಳು. ದೊಡ್ಡ ಬಾಡಿಗೆ ಮಾತ್ರ ಬರ್ತಾ ಇಲ್ಲ ಗೋಲ್ಡ್ಗೆ. ಬೆಳಗ್ಗೆಯಿಂದ 2 ಬಾಡಿಗೆ ಹೊಡೆದಿದ್ದೀನಿ ಅಷ್ಟೇ. ಚಾಮರಾಜಪೇಟೆಲ್ಲ ಕಾಯ್ಕೊಂಡಿದ್ದೀನಿ. ಬಾಡಿಗೆಗಳು ದೊಡ್ಡ ಬಾಡಿಗೆ ಯಾವುದೂ ಬರ್ತಾಯಿಲ್ಲ. ಈಗ ಡೈರೆಕ್ಟ್ ಡೆಲಿವರಿಲಿ ಯಾವುದನ್ನ ಬಂದರೆ ತಗೊಂಡೋಗ್ಬೇಕು ಅಷ್ಟೇ. ಗೋಲ್ಡಲ್ಲಿ ಮಾತ್ರ ಸಣ್ಣ ಬಾಡಿಗೆಗಳೇ ಬರ್ತಾಯಿದೆ ಎಲ್ಲ. ಅದಾದಮೇಲೆ ಒಂದು ಬಾಡಿಗೆ ಬಂದಿದೆ. ಬಾಡಿಗೆ 1116 ರೂಪಾಯಿದು. 1 ಮೋರ್ ಸ್ಟಾಪ್ ಇದೆ ನೋಡಿ. ಒಂದು ಬಂದು ಚಾಮರಾಜಪೇಟೆ, ಇನ್ನೊಂದು ಬಂದು ಚಿಕ್ಕಪೇಟೆ, ಇನ್ನೊಂದು ಬಂದು ಲಾಸ್ಟ್ ಸ್ಟಾಪ್ ನೋಡಿ ಯಾವುದೋ ಹಳ್ಳಿ ಅಂತೆ. ಹೋಗ್ಬಿಡೋಣ. ಇಲ್ಲೇ ಇದೆ ಇದು ಫಸ್ಟ್ ಪಾಯಿಂಟು. 15 ಬಾಕ್ಸು, ಒಂದು ದೊಡ್ಡ 16 ಬಾಕ್ಸು ಚಾಮರಾಜಪೇಟೆ. ಈಗ ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬೇಕಂತೆ. ನೋಡೋಣ ಹೆಂಗಿರುತ್ತೆ ಅನ್ನೋದಲ್ಲಿ. ಲೋಡಿಂಗ್ ಕಂಪ್ಲೀಟು. ಫಸ್ಟ್ ಡ್ರಾಪ್ದು. ಸೆಕೆಂಡ್ ಡ್ರಾಪ್ದು ಎಷ್ಟು ಕಿಲೋಮೀಟ್ರ್ ಇದೆ? 2 ಕಿಲೋಮೀಟ್ರ್ ಇರುತ್ತೆ. 3 ಕಿಲೋಮೀಟ್ರ್ ಇದೆ. ಇದೆಲ್ಲ ಚಿಕ್ಕಪೇಟೆ ಇದು ನೋಡಿ. ಇಲ್ಲಿ 12 ಬಾಕ್ಸ್ ಇದೆ. 12 ಬಾಕ್ಸ್ ಆಗ್ತಾ ಇದ್ದಾರೆ ಇಲ್ಲಿ. ಸರ್ ಈ ಜೇಬಲ್ಲಿ ಸರಿ ಸರಿ ಅಲ್ಲೇ ಚಿಕ್ಕ ಸಿಗ್ಬಿಡಿ ಸರ್. ನೋಡಿ ಚಿಕ್ಕಪೇಟೆ ಎಷ್ಟು ಇದೇ ಒಂದು ಸ್ವಲ್ಪ ಕಷ್ಟ. ಚಾಮರಾಜಪೇಟೆ ಹೋಗ್ಬೋದು, ಈ ಪೇಟೆಗೆ ಬರಬೇಕಂದ್ರೆ ಸ್ವಲ್ಪ ಹೆದರಿಕೆ. 12 ಬಾಕ್ಸ್ ಆಗ್ತಾ ಇದ್ದಾರೆ. ತಗೊಂಡೋಗ್ಬಿಡೋಣ. ಜಿಗ್ಜಲ ಬರ್ತಾ ಇರೋದು 1-1.5 ಗಂಟೆ ಎಲ್ಲ ಹೋಗ್ಬಿಡೋದು. ಟ್ರಾಫಿಕ್ ಏನಿರೋಲ್ಲ. ಹೆಬ್ಬಾಳ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ಹೋಗ್ಬಿಡೋಣ. ಲೋಡಿಂಗ್ ಆಯ್ತು ಕಂಪ್ಲೀಟ್. ಡ್ರಾಪ್ ನೋಡೋಣ. 30 ಇರುತ್ತೆ. ಹಾಂ 30 ನೋಡಿ. ಯಲಹಂಕ ಜಿಗ್ಜಾಲ ಆ ಥರ ಬರ್ತಾ ಇದೆ. ಬೇಗ ಹೋಗ್ಬಿಡ್ಬೋದು. 1 ಗಂಟೆ 15 ನಿಮಿಷಗಳಿಗೆಲ್ಲ ಹೋಗ್ಬಿಡ್ತೀವಿ ನೋಡಿ. ತುಂಬ ರಿಸ್ಕ್ ಚಿಕ್ಕಪೇಟೆದು. ಹಿಂಗೆ 10-15 ನಿಮಿಷ ಆದರೆ ಕತ್ತಲಾಕಿ ಬಿಡುತ್ತೆ, ನೈಟ್ ಆಗಿಬಿಡುತ್ತೆ ನೋಡಿ. ಮಳೆ ಬಂದುಬಿಟ್ಟಿದೆ ಅವಾಗಲೇ. ಇದೇ ಲೋಡಿಂಗ್ ಪಾಯಿಂಟು. ಈ ಬಿಲ್ಡಿಂಗ್ಗೆ ಬ್ರಿಗೇಡ್ ಬಿಲ್ಡಿಂಗ್ ಎಲ್ಲ ರೆಡಿ ಮಾಡ್ತಾ ಇರೋದು ಇದು. ಬಿಲ್ಲೆಲ್ಲ ಎಂಟ್ರಿ ಮಾಡ್ತಾ ಇದ್ದಾರೆ ಅವರು. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡ್ಕೊಂಡಿದ್ದೀನಿ. 7:15 ಆಗಿದೆ ಟೈಮು. ಡೌನಲ್ಲಿ ಬಂದುಬಿಡುತ್ತೆ, ಸ್ವಲ್ಪ ಕಳ್ಳಿಗೆ ಬೇಕು. ಇಲ್ಲ ಈ ಥರ ಇದೆ ರೋಡ್. ಮಳೆನೂ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ಇದು ಲೋಡಿಂಗ್ ಪಾಯಿಂಟು. ಫುಲ್ ಮಳೆ ಬರ್ತಾ ಇದೆ ನೋಡಿ. ಇಟ್ಕೊಳ್ತಾ ಇದ್ದಾರೆ. ಒಳ್ಳೆ ಹೋಗಲ್ಲ ಗಾಡಿ, ಅದಕ್ಕೋಸ್ಕರ ಇಲ್ಲೇ ನಿಲ್ಲಿಸಿದ್ದೀನಿ ನಿಮ್ಮ ಆಚೆನೆ. ಟೈಮ್ ನೋಡಿದ್ರೆ 8 ಗಂಟೆ ಆಗಿದೆ. ಇಲ್ಲಿಂದ ಏನು ಬೀಳುತ್ತೋ ಬಾಡಿಗೆ. ಇವತ್ತಿನ 30 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ಖಾಲಿ ಹೋಗಬೇಕೋ ಏನೋ ಗೊತ್ತಿಲ್ಲ.
ನೋಡೋಣ ಹೆಂಗಿರುತ್ತೆ ನಾನು. ಟೈಮ್ ಆವಾಗಲೇ 8 ಗಂಟೆ ಆಗಿದೆ. ಫೋನ್ಪೇ ಮಾಡಿಬಿಟ್ಟಿದ್ದಾರೆ. 1116 ರೂಪಾಯಿ. 5 ಸ್ಟಾರ್ ರೇಟಿಂಗ್ ಕೊಟ್ಬಿಡೋಣ. ಮೆಸೇಜ್ ಬಂದಿದೆ ನೋಡಿ. 1116 ರೂಪಾಯಿ. ವೆಯ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. 8:30 ಆಗಿದೆ ಟೈಮು. ಇನ್ನು ಯಾವ ಬಾಡಿಗೂ ಬಂದಿಲ್ಲ. ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿಂದ ಮನೆ 33 ಕಿಲೋಮೀಟ್ರ್ ಇದೆ. ಇದೆಲ್ಲ ಅಪಾರ್ಟ್ಮೆಂಟ್ ಅಲ್ಲ ಇದು. ಇದನ್ನು ಕಟ್ತಾ ಇದ್ದಾರೆ ಆ ಕಡೆದು. ಇದೆಲ್ಲ ಕಟ್ಟಿದ್ದಾರೆ. ಇದು ರೆಡಿ ಆಗಿದೆ, ಇನ್ನೂ ರೆಡಿ ಆಗ್ತಾನೇ ಇದೆ. ಕೆಲವರು ಬಂದುಬಿಟ್ಟಿದ್ದಾರೆ. ನಮ್ಮ ಗಾಡಿ ಇಲ್ಲಿದೆ. ಸೈಡಲ್ಲಿ ಹಾಕ್ಕೊಂಡು ವೆಯ್ಟ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ಮನೆಗೆ ಬಂದುಬಿಟ್ಟಿದ್ದೀನಿ. ಇವತ್ತು 3 ಆರ್ಡ್ರು. 3 ಆರ್ಡ್ರ್ ಅಂದರೆ 2650 ರೂಪಾಯಿ 60 ರೂಪಾಯಿ ಆಯಿತು. ಇವತ್ತು ಕಮಿಷನ್ ಮೇಲೆಲ್ಲ ಹೋಗಿ 2570 ರೂಪಾಯಿ ಬಂದಿದೆ. ಸರಿಯಾಗಿ ನೋಡಿಲ್ಲ. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನೋಡಿ, ಗೋಲ್ಡಲ್ಲಿದ್ದರೆ ಸಣ್ಣ ಬಾಡಿಗೆ ಕೊಡ್ತಾಯಿದ್ದೀನಿ. ಚಿಕ್ಕ ಬಾಡಿಗೆಗಳೇ. ಅದೇ ಸಿಲ್ವರ್ ಇದ್ದರೆ ದೊಡ್ಡ ಬಾಡಿಗೆಗಳೆಲ್ಲ ಕೊಡ್ತಾಯಿದ್ದಾನೆ. ಈಗ ನಾವು ಏನು ಮಾಡೋಕ್ಕಲ್ಲ. ಗೋಲ್ಡಲ್ಲೇ ಇರ್ತೀವಿ. ಸಿಲ್ವರ್ ಅಂದರೆ ಸಿಲ್ವರಲ್ಲೇ ಇರ್ತೀವಿ. ಅದಕ್ಕೇನು ಮಾಡಬೇಕು ಗೊತ್ತಾ? ಅದಕ್ಕೊಂದು ಪರಿಹಾರ ಇದೆ. ಲಾಗಿನ್ ಅವರ್ ಕಮ್ಮಿ ಮಾಡ್ಕೋಬೇಕು ನಾವು. ಏನಾನ ಲಾಗಿನ್ ಅವರ್ ಕಮ್ಮಿ ಮಾಡ್ಕೊಂಡ್ರೆ ಅವಾಗ ಸಿಲ್ವರ್ಗೆ ಜಂಪ್ ಆಗಿಬಿಡ್ತೀವಿ. ಅದು ಹೆಂಗಂದರೆ, ಈಗ 44 ಲಾಗಿನ್ ಅವರ್ ಇತ್ತಲ್ಲ, 44 ಗಂಟೆ ಅಂತ ಲಾಗಿನ್ ಅವರು. ಅದು 36 ಗಂಟೆ ಆ ಥರ ಲಾಗಿನ್ ಅವರ್ ಮಾಡ್ಕೋಬೇಕು ನೀವು. ಆ ಥರ ಮಾಡ್ಕೊಂಡ್ರೆ ಸಿಲ್ವರ್ಗೆ ಬಂದುಬಿಡ್ತೀರ. ಒಬ್ಬರು ಗೋಲ್ಡಲ್ಲಿ ಇರ್ತಾರೆ. ಗೋಲ್ಡಲ್ಲಿದ್ದರೆ ಒಬ್ಬೊಬ್ಬರು ಸಿಲ್ವರಲ್ಲಿ ಇರ್ತಾರೆ. ಒಬ್ಬೊಬ್ಬರು ದೊಡ್ಡ ಬಾಳೆಗಳು ಹೊಡೆದು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅಭ್ಯಾಸ ಅಂದರೆ ಡೈಲಿ 1200 1000 ಆ ಥರ ಬಾಳೆಗಳು ಹೊಡೆದು ಅವ್ರಿಗೆ ಅಭ್ಯಾಸ ಆಗಿಬಿಡುತ್ತೆ. ಈ ಗೋಲ್ಡಲ್ಲಿ ಏನು ಇರುತ್ತೆ ಗೊತ್ತಾ? 200 ರೂಪಾಯಿ ಬಾಡಿಗೆ 300 ರೂಪಾಯಿ ಬಾಡಿಗೆಗೆ ಹೊಡ್ಯೋಕೆ ಅವ್ರಿಗೆ ಬೇಜಾರು. ನಮಗೂ ಆ ಥರ ಬೇಜಾರು. ಸಾರಿಗೆ ಆ ಥರ ಬಾಡಿಗೆಗಳೇ ಬರ್ತಾಯಿದೆ. ಯಾವಾಗಲೂ ಒಂದಿನ ಅದನ್ನು 600 ರೂಪಾಯಿ 700 ರೂಪಾಯಿ ಬಾಡಿಗೆ ಆ ಥರ ಬರ್ತಾಯಿದೆ. ಅದಕ್ಕೋಸ್ಕರ ಗೋಲ್ಡ್ ನಾನು ಬೇಡ ಅಂದ್ಕೊಂಡಿದ್ದೀನಿ. ಲಾಗಿನ್ ಅವರ್ ಕಮ್ಮಿ ಮಾಡ್ಕೊತಾ ಇದ್ದೀನಿ ನಾನೇ. ಲಾಗಿನ್ ಅವರ್ ಕಮ್ಮಿ ಮಾಡ್ಕೊಂಡ್ರೆ ಸಿಲ್ವರ್ಗೆ ಹೋಗ್ಬಿಡ್ತೀವಿ. ಬ್ಲೂನೂ ಇರಬಾರ್ದು. ಬ್ಲೂ ಇದ್ರೂ ತುಂಬ ಡೇಂಜರೇ. ಯಾಕಂದರೆ ಎಲ್ಲರೂ ಪ್ರೇಮ್ ಗೋಲ್ಡಲ್ಲಿ ಇರ್ತಾರೆ. ಬಂದ ತಕ್ಷಣ ಆರ್ಡ್ರ್ ಎತ್ಕೊಂಡ್ಬಿಡ್ತಾರೆ. ಆ ಬ್ಲೂ ಅಲ್ಲಿ ಇರ್ತಾರಲ್ಲ, ಅವ್ರಿಗೆ 1-2 ಬಾರಿಗೂ ಸಿಕ್ಕಲ್ಲ ಅವ್ರಿಗೆ. ಬ್ಲೂನೂ ಇರಬಾರ್ದು. ಸಿಲ್ವರಲ್ಲಿ ಇದ್ದರೆ ಒಳ್ಳೇದು ಅನ್ಕೊಂಡು ನನ್ನ ಅಭಿಪ್ರಾಯ. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ನಾಳೆ ಶುಕ್ರವಾರ, ನೋಡೋಣ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 320 ಜನ ಆಗಿಬಿಟ್ಟಿದೆ, ಖುಷಿ ಆಯಿತು. ಇನ್ನೊಂದು 180 ಜನ ಬೇಕು. 180 ಜನ ಇದ್ದರೆ ನಮ್ಮ ಸಬ್ಸ್ಕ್ರೈಬರು ಜಾಸ್ತಿ ಆಗಿಬಿಡ್ತಾರೆ. 500 ಜನ ಆಗಿಬಿಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾಳೆ ಸಿಕ್ಕೋಣ. ಗುಡ್ ನೈಟ್.